ಅಬ್ಬಣ್ಣ ಅವ್ರು ಹೆಂಗಾದ್ರೂ ಕೇಳಿ, ಅವ್ರು ಕೇಳ್ದಷ್ಟು ದುಡ್ಡು ಕೊಟ್ಟು ನಮ್ಮ ಬಾಬುನ ಮುಡ್ಸ್ಕೊ ಬನ್ನಿ, ಬೇಕಾದ್ರೆ ಇನ್ನೂ 5 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ಹೇಳಿ. ಆಯ್ತು ರಮ್ಮ, ಆಯ್ತು ಅಣ್ಣ, ನೀವು ಕೇಳ್ದಷ್ಟೇ ಕೊಡ್ತೀನಿ. ಆದ್ರೆ ನನ್ನ ತಮ್ಮನಿಗೆ ಮಾತ್ರ ಏನು ಮಾಡಬೇಡಿ. ದುಡ್ಡು ಕೊಟ್ರೆ ಏನು ಮಾಡಲ್ಲ. ಇವತ್ತು ರಾತ್ರಿ ನಿಮ್ಮ ಹೆಂಡತಿ ಕೈಲಿ ದುಡ್ಡು ಕೊಟ್ಟು ಕಳಿಸ್ಬಿಡಿ. ಆಯ್ತು ಅಣ್ಣ. ಅಬ್ಬಣ್ಣ ಏನ್ ಹೇಳಿದ್ರು? ಆಮೇಲೆ ಪುಟ್ಮಲಿ ಇವತ್ತು ರಾತ್ರಿಗ ನೀನು ದುಡ್ಡು ತಗೊಂಡು ಹೋಗ್ಬೇಕಂತೆ. ಆಮೇಲೆ ಅವರು ಬಾಳೆಹಣ್ಣ ಬಿಟ್ಟು ಕಳ್ಸಿರಂತೆ. ಹಂಗಾರೆ ದುಡ್ಡು ಕೊಡಿ, ಈಗಲೋಗಿ ನಮ್ಮ ಬಾಬುನ ಕರ್ಕೊಂಡ್ ಬರ್ತೀನಿ. ಅಯ್ಯೋ ನೋಡ್ರೆ, ನೀವು ದುಡ್ಡು ಕೊಡೋದು ಬೇಡ. ನಾನು ಮಾಡಿರೋ ತಪ್ಪಿಗೆ ನಾನೇ ದುಡ್ಡು ಕೊಟ್ಟು ಭೂಪತಿನ ಬಿಡಿಸ್ಕೊಂಡ್ ಬರ್ತೀನಿ. ನೀವೆಲ್ಲಿಂದ ದುಡ್ಡು ಕೊಟ್ರಿ ಅಣ್ಣಪ್ಪನವ್ರೆ? ಅದಕ್ಕೋಸ್ಕರ ಕಳ್ತನ ಮಾಡ್ರಿ? ಇಲ್ಲ, ಮಧುರ ಕೊಡ್ತೀನಿ ಅಂತ ಹೇಳಿದಾಳು. ಹಂಗಾದ್ರೆ ಅದು ನಿಮ್ ದುಡ್ಡಲ್ಲ, ಮಧುರ ಅವ್ರ ದುಡ್ಡು ಅನ್ನಿ. ಅವಳು ದುಡ್ಡಾದ್ರೇನು ನನ್ನ ದುಡ್ಡಾದ್ರೇನು, ಪುಟ್ಮಲ್ಲಿ ಅವರೇ, ನೀವು ದುಡ್ಡು ತಗೊಂಡು ಹೋಗೋದಕ್ಕೆ ರೆಡಿಯಾಗಿ ನಾನು ದುಡ್ಡು ತಗೊಂಡ್ಬರ್ತೀನಿ. ಭೂಪತಿ, ಈ ವೇಸ್ಟ್ ಅಲ್ಲ ಯಾರು ಅಂತ ಗೊತ್ತಾಗಲ್ಲ ತಾನೆ? ಅನು, ನೀನು ಈ ವೇಷದಲ್ಲಿ ನನಗೆ ಯಾರು ಅಂತ ಗೊತ್ತಾಯ್ತಾ ಇಲ್ಲ. ಇನ್ನು ಅತ್ತೆ ಅವಂಗೆ ಹೆಂಗೆ ಗೊತ್ತಾಗ್ಬಿಡ್ತದೆ? ಅದಕ್ಕೆ ಅವ ಬಂದು ಹೋಗಿದ ತಕ್ಷಣ ನನಗೆ ಕರೆದ್ಬಿಡು, ನಾನು ಓಡ್ ಬಂದ್ಬಿಡ್ತೀನಿ. ಇಲ್ಲ ಹುಡಿ, ಆಯ್ತಾ? ಅಕ್ಕ, ಇಲ್ಲಿ ಯಾರ ಚಿಕ್ಕ ಮಗಿನ ಹಿಡ್ಕೊಂಡು ನಿಂತಿದ್ ನೋಡಿದ್ರಿಯಾ? ಮೊದ್ಲು ದುಡ್ಡು ಕೊಡಿ, ಆಮೇಲೆ ಅವ್ನು ಬರ್ತಾನೆ. ಆದ್ರೆ ಕಿಡ್ನಾಪ್ ಮಾಡಿದವ್ರು ನೀವ್ಯಾ? ಹೌದು, ಕೊಡಿ ದುಡ್ಡು. ತಕೊಳ್ಳಿ, ಇದರಲ್ಲಿ 5,555 ರೂಪಾಯಿ ಅದೇ. ಬಾಬು, ಅತ್ತೆಯಮ್ಮ, ಹೆಂಗಿದ್ಯಾ ಕುಸು? ಚೆನ್ನಾಗಿದ್ಯಾ ತಾನೇ? ನಾನ್ ಚೆನ್ನಾಗಿದ್ದೀನಿ. ನಡಿ ನಡಿ ಹೋಗವು. ಅದ ಉಮ್ಮತ್ತರು ಮಿಳ್ಳ ನಮ್ಮ ಬಾಳೆಹಣ್ಣ ಕಿಡ್ನಾಪ್ ಮಾಡಲ್ಲ ಹೊರಗೆ ಬೆಳೆದು ಬಿಟ್ಟಡ. ರಾಜು, ನೀನ ಮಟ್ಟಿಗೆ ಬಂದಾಗೆಲ್ಲ ಹೊಟ್ಟೆ ತುಂಬಾ ಊಟ ಕಳಿಸ್ತಿದಿ, ತಿನ್ಮನಿಗೆ ಹಿಂಗ ಕನ್ನ ಹಾಕೋದು. ಅದಕ್ಕೆವ ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಈ ಕಿಡ್ನಾಪಿಂಗ್ ಐಡಿಯಾ ಕೊಟ್ಟಿದ್ದ ಈ ಭೂಪತಿ. ಬಾಬು, ನೀ ಯಾಕೆ ಐಡಿಯಾ ಕೊಟ್ಟೆ? ಅತ್ತೆಯಮ್ಮ, ಅಣ್ಣಯ್ಯ ಇವ್ರಿಗೆ ಸಂಬಳ ಕೊಟ್ಟಿರ್ಲಿಲ್ವಲ್ಲ, ನಾನೊಂದು ಸಿನಿಮಾ ನೋಡಿದ್ದೆ. ಓನರು ಕೆಲ್ಸದವನ್ಗೆ ಸಂಬಳ ಕೊಟ್ಟಿರಲ್ಲ, ಓನರ್ ಮಗುನ ಕೆಲ್ಸದವ್ನ್ ಕಿಡ್ನಾಪ್ ಮಾಡ್ಬಿಡ್ತಾನೆ. ಅವಾಗ ಓನರ್ ಬಂದು ಸಂಬಳ ಕೊಡ್ತಾನೆ. ಅಣ್ಣಯ್ಯನು ಈಗ ಮಾಡ್ಬೋದು ಅಂತ ಈ ಐಡಿಯಾ ಕೊಟ್ಟಿ. ನೋಡಿದ್ರ ಗೌಡ್ರೆ, ನಿಮ್ಮಿಂದ ಆ ಚಿಕ್ಕ ಹುಡುಗ ಎಂತ ಯೋಚನೆ ಮಾಡಿದಾನೆ ಅಂತ. ಬೇರೆ ನಿಯತ್ತಿನ ಬಗ್ಗೆ ಮಾತಾಡ್ತಿರಲ್ಲ, ಮೊದಲು ನೀವು ನಿಯತ್ತಾಗಿರಿ. ಏಯ್, ಕೊಡೋ ನನ್ನ ದುಡ್ಡನ್ನ. ಏಯ್ ಭೂಪತಿ, ಇನ್ನೊಂದ್ಸಲ ಹೀಗೆ ಮಾಡಬೇಡ. ಸಿನಿಮಾನ ಎಂಟರ್ಟೈನ್ಮೆಂಟ್ ಅಷ್ಟೇ ನೋಡ್ಬೇಕು, ಅದನ್ನ ಜೀವನ ಕಳ್ವಡಿಸ್ಕೋಬಾರ್ದು. ಸಾರಿ ಅಂಕಲ್, ಇನ್ನೊಂದ್ಸತಿ ಈ ತರ ಮಾಡಲ್ಲ. ಅಣ್ಣ, ಈಗ್ಲಾದ್ರು ಇವ್ರ ದುಡ್ಡು ಕೊಡು. ಬಾಳೆಹಣ್ಣು ನೀವು ದುಡ್ಡು ಕೊಡ್ತೀನಿ ಕಡ, ಆದ್ರೆ ಈಗ ಕೊಡಲ್ಲ. ನೀವು ಲೆಕ್ಕರ ಸರಿ ಮಾಡ್ಕೊಂಬಂದ್ಮೇಲೆ ಕೊಡ್ತೀನಿ. ಗೌಡ್ರೆ, ನನ್ನ ಲೆಕ್ಕ ಸರಿಯಾಗಿ ಐತೆ. 5,555 ರೂಪಾಯಿ ಕೊಟ್ಬಿಡಿ. ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನಿಮ್ಮನ್ನೇ ಕಿಡ್ನಾಪ್ ಮಾಡ್ಬಿಡ್ತೀನಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?